ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ದಿನ ನಾವು ನವರಾತ್ರಿ ಹಬ್ಬನ ಆಚರಿಸ್ತಾ ಇದ್ದೀವಿ. ಅಂದರೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ದುರ್ಗಾದೇವಿಯ ಆರಾಧನೆಯನ್ನು 9 ದಿನಗಳು 9 ರೂಪದಲ್ಲಿ ಆರಾಧಿಸ್ತೀವಿ. ಈ ಪೂಜೆನ ಮಾಡೋದು ಹೇಗೆ, ನವರಾತ್ರಿ ದಿನ ಯಾವ ರೀತಿ ನಾವು ಪೂಜೆಯನ್ನು ಮಾಡ್ತೀವಿ ಮತ್ತು ಅದರ ಘಟಸ್ಥಾಪನೆ ಹೇಗೆ ಮಾಡ್ತೀವಿ, ಅದರ ಮಹತ್ವವೇನು ಎಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸನ್ನು ನಾನು ಇದರಲ್ಲಿ ತಿಳಿಸಿದ್ದೀನಿ. ನವರಾತ್ರಿಯ ಮೊದಲ ದಿನವು ಅತ್ಯಂತ ಮಹತ್ವದ ದಿನ. ಈ ದಿನವೇ ನಾವು ಹಬ್ಬಕ್ಕೆ ಚಾಲನೆ ನೀಡುತ್ತೇವೆ, ಕಲಶ ಸ್ಥಾಪನೆ ಮಾಡುತ್ತೇವೆ. ಮೊದಲ ದಿನ ನಾವು ಆದಿಶಕ್ತಿಯ ಮೂಲ ರೂಪವಾದ ಶೈಲಪುತ್ರಿಯ ದೇವಿಯನ್ನು ಪೂಜಿಸುತ್ತೇವೆ. ಶೈಲಪುತ್ರಿ ಎಂದರೆ ಪರ್ವತದ ಮಗಳು. ಪುರಾಣಗಳ ಪ್ರಕಾರ ಈಕೆ ಪರ್ವತರಾಜ ಹಿಮಾಲಯನ ಮಗಳು. ಪೂರ್ವ ಜನ್ಮದಲ್ಲಿ ಈಕೆ ದಕ್ಷ ಪ್ರಜಾಪತಿಯ ಮಗಳು ಸತಿ ದೇವಿಯು ಶಿವನನ್ನು ವಿವಾಹವಾಗಿದ್ದಳು. ಒಮ್ಮೆ ದಕ್ಷನು ಶಿವನನ್ನು ಆಹ್ವಾನಿಸದೆ ಯಜ್ಞವನ್ನು ಆಯೋಜಿಸುತ್ತಾನೆ. ಇದನ್ನು ತಿಳಿದ ಸತಿ ತನ್ನ ತಂದೆಯನ್ನು ಪ್ರಶ್ನಿಸಲು ಯಜ್ಞಕ್ಕೆ ಹೋಗುತ್ತಾಳೆ. ಅಲ್ಲಿ ಶಿವನಿಗೆ ಅಪಮಾನವಾದಾಗ ಸತಿಯು ಯಜ್ಞಕುಂಡಕ್ಕೆ ಹಾರಿ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾಳೆ. ನಂತರ ಅವಳೇ ಹಿಮಾಲಯನ ರಾಜನ ಮಗಳಾಗಿ ಪುನರ್ಜನ್ಮ ತಾಳುತ್ತಾಳೆ. ಅದಕ್ಕೆ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ. ಶೈಲಪುತ್ರಿ ದೇವಿಯು ಶಾಂತಿ, ಶುದ್ಧತೆ ಮತ್ತು ಶಕ್ತಿಯ ಸಂಕೇತ. ಅವಳು ನಂದಿ ಮೇಲೆ ಸವಾರಿ ಮಾಡುತ್ತಾಳೆ. ಒಂದು ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುತ್ತಾಳೆ. ಈ ದೇವಿ ಬಿಳಿ ಅಥವಾ ಹಳದಿ ಬಣ್ಣದ ವಸ್ತ್ರಗಳನ್ನು, ಹೂಗಳನ್ನು ಅರ್ಪಿಸುವುದು ಶುಭ ಎಂದು ನಂಬಲಾಗುತ್ತದೆ. ಈಗ ಘಟಸ್ಥಾಪನೆ ಮಾಡೋದು ಹೇಗೆ ಮತ್ತು ಅದರ ಮಹತ್ವ ಏನು ಅಂತ ತಿಳಿಸ್ಕೊಡ್ತೀನಿ. ಕಲಶ ಸ್ಥಾಪನೆಗೆ ಬೇಕಾದ ಸಾಮಗ್ರಿಗಳು ಏನಂತ ಅಂದರೆ ಮಣ್ಣಿನ ಅಥವಾ ತಾಮ್ರದ ಕಲಶ, ನೀರು, ಮಾವಿನ ಎಲೆಗಳು, ತೆಂಗಿನಕಾಯಿ, ಕೆಂಪು ಬಟ್ಟೆ ಅಥವಾ ಕೆಂಪು ದಾರ, ಅಕ್ಕಿ, ಕುಂಕುಮ, ಅರಿಶಿನ, ಹೂವುಗಳು, ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳು, ಮಣ್ಣಿನ ಪಾತ್ರೆ, ನವಧಾನ್ಯ, ಮಣ್ಣು, ನಾಣ್ಯ. ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಒಂದು ಮರದ ಮೇಲೆ ಅಥವಾ ಪೀಠವನ್ನು ಇಟ್ಟು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಮಣ್ಣು ಹಾಕಿ ಅದರ ಮೇಲೆ ನವಧಾನ್ಯವನ್ನು ಹರಡಿ ನಂತರ ಇನ್ನೊಂದು ಪದರ ಮಣ್ಣು ಹಾಕಿ ಸ್ವಲ್ಪ ನೀರು ಚಿಮುಕಿಸಿ. ಇದು ನವರಾತ್ರಿಯ ಕೊನೆಗೆ ಮೊಳಕೆ ಬರುತ್ತದೆ. ಈ ಮಣ್ಣಿನ ಪಾತ್ರೆಯ ಮೇಲೆ ಕಲಶವನ್ನು ಇಟ್ಟು ಕಲಶಕ್ಕೆ ಸ್ವಲ್ಪ ನೀರು ತುಂಬಿ ಕಲಶದ ಒಳಕ್ಕೆ ಅಕ್ಕಿ, ನಾಣ್ಯ, ಕುಂಕುಮ, ಅರಿಶಿಣ ಹಾಕಿ ಕಲಶದ ಬಾಯಿ ಭಾಗದಲ್ಲಿ ಮಾವಿನ ಎಲೆಗಳನ್ನು ಇಡಿ 5 ಅಥವಾ 7. ತೆಂಗಿನಕಾಯಿಗೆ ಕೆಂಪು ಬಟ್ಟೆ ಸುತ್ತಿ ಕಲಶದ ಮೇಲೆ ಇಡಿ. ತೆಂಗಿನಕಾಯಿಯ ಮುಂಭಾಗ ನಿಮ್ಮ ಕಡೆ ಇರಲಿ. ಕಲಶದ ಹೊರಭಾಗಕ್ಕೆ ಕುಂಕುಮ, ಅರಿಶಿಣ ಹಚ್ಚಿ ಅಲಂಕರಿಸಿ. ಕಲಶ ಸ್ಥಾಪನೆ ಮಾಡಿದ ನಂತರ ಶೈಲಪುತ್ರಿ ದೇವಿಯ ಪೂಜೆಯನ್ನು ಮಾಡೋಣ. ದೀಪ ಪ್ರಜ್ವಲನೆ. ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ 9 ದಿನಗಳ ಕಾಲ ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಮತ್ತು ಸಂಕಲ್ಪ ಏನಂದರೆ ಶುಭ ಮುಹೂರ್ತದಲ್ಲಿ ಪೂಜೆಗೆ ಬದಲು ಕೈಯಲ್ಲಿ ಅಕ್ಕಿ, ಹೂವು ಮತ್ತು ನೀರು ತೆಗೆದುಕೊಂಡು ನಿಮ್ಮ ಹೆಸರು, ಗೋತ್ರ, ಸ್ಥಳವನ್ನು ಹೇಳಿಕೊಂಡು ಈ ನವರಾತ್ರಿಯ ಪೂಜೆಯನ್ನು ಯಶಸ್ವಿಯಾಗಿ ನೆರವೇರಿಸಲು ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಲು ದೇವಿಯನ್ನು ಪ್ರಾರ್ಥಿಸಿ ಸಂಕಲ್ಪ ಮಾಡಿಕೊಳ್ಳಿ. ದೇವಿಯ ಚಿತ್ರ ಅಥವಾ ವಿಗ್ರಹಕ್ಕೆ ಹೂವಿನ ಹಾರ ಹಾಕಿ ಅಲಂಕರಿಸಿ ಬಿಳಿ ಅಥವಾ ಹಳದಿ ಹೂಗಳನ್ನು ಅರ್ಪಿಸಿ. ಅರಿಶಿನ ಮತ್ತು ಕುಂಕುಮ, ಚಂದನ, ಅಕ್ಷತೆಯನ್ನು ಅರ್ಪಿಸಿ. ಅಗರಬತ್ತಿ ಹಚ್ಚಿ ಧೂಪ ತೋರಿಸಿ ದೀಪಾರತಿ ಮಾಡಿ. ದೇವಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ. ಮೊದಲ ದಿನಕ್ಕೆ ಶುದ್ಧ ತುಪ್ಪವನ್ನು ಅರ್ಪಿಸುವುದು ಅತ್ಯಂತ ಶುಭ. ಕೆಲವು ಹಣ್ಣುಗಳನ್ನು ಸಹ ಅರ್ಪಿಸುತ್ತಾರೆ. ಕೆಳಗಿನ ಮಂತ್ರವನ್ನು ನೀವು 108 ಬಾರಿ ಜಪಿಸಬೇಕಾಗತ್ತೆ. ಓಂ ದೇವಿ ಶೈಲಪುತ್ರೈ ನಮಃ ಅಥವಾ ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಥ ಕೃತಶೇಖರಂ ವೃಷಾರೂಢಂ ಶೂಲಧರಂ ಶೈಲಪುತ್ರಿ ಯಶಸ್ವಿನಂ ಅಂತ 108 ಬಾರಿ ನೀವು ಮಂತ್ರವನ್ನು ಜಪ ಮಾಡಬೇಕಾಗುತ್ತದೆ. ಶೈಲಪುತ್ರಿ ಮತ್ತು ಪೂಜೆಯ ಫಲ ಮತ್ತು ಪ್ರಯೋಜನಗಳೇನಪ್ಪ ಅಂತಂದರೆ ಶೈಲಪುತ್ರಿ ದೇವಿಯು ಚಂದ್ರಗ್ರಹವನ್ನು ಆಳುತ್ತಾಳೆ. ಹಾಗಾಗಿ ಇವಳನ್ನು ಪೂಜಿಸುವುದರಿಂದ ಚಂದ್ರಗ್ರಹದಿಂದ ಬರುವ ದುಷ್ಪರಿಣಾಮಗಳು ಕಡಿಮೆಯಾಗುತ್ತದೆ ಮತ್ತು ಮಾನಸಿಕ ನೆಮ್ಮದಿ ಹೆಚ್ಚಾಗುತ್ತದೆ. ಭಕ್ತರಿಗೆ ಧೈರ್ಯ, ಸ್ಥಿರತೆ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಆರೋಗ್ಯ ಮತ್ತು ಸಂಪತ್ತು ವೃದ್ಧಿಯಾಗುತ್ತದೆ. ಹೀಗೆ ನವರಾತ್ರಿಯ ಮೊದಲ ದಿನವನ್ನು ಶೈಲಪುತ್ರಿ ದೇವಿಯ ಆರಾಧನೆಯೊಂದಿಗೆ ಪ್ರಾರಂಭಿಸಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ನೆಲೆಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಾಳೆ ನವರಾತ್ರಿ 2ನೇ ದಿನ ಆಗಿರುತ್ತೆ. ಬ್ರಹ್ಮಚಾರಿಣಿ ದೇವಿಯ ಪೂಜಾ ವಿಧಿ ವಿಧಾನ ಹೇಗೆ ಮತ್ತು ಅದರ ಮಹತ್ವ ಹೇಗೆ ಎಲ್ಲವನ್ನು ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ.